Hello students, so today we are going to go with the verification and valuation of liabilities. So the very first item in liabilities is trade creditors. So what are the verification duties and valuation duties carried on by the auditor is being covered in this topic. So in the first liability, that is trade creditors, so these are the duties of the auditor. Okay, so the very first thing, the auditor has to verify the schedule of creditors. So schedule of creditors ನಾನು ಆಲ್ರೆಡಿ ಕ್ಲಾಸಲ್ಲೇ ಹೇಳಿದ್ದೀನಿ. schedule of creditors ಅಂದರೆ ಲಿಸ್ಟ್ ಆಫ್ ಕ್ರೆಡಿಟರ್ಸ್, ಅಂದರೆ ಆಡಿಟರ್ ಎಷ್ಟು ಜನ ಕ್ರೆಡಿಟರ್ಸ್ ಇದ್ದಾರೆ ಆ ಬಿಸ್ನೆಸ್ಗೆ ಅಂತ ಹೇಳಿ ಒಂದು ಸತಿ ವೆರಿಫೈ ಮಾಡಬೇಕಾಗತ್ತೆ. ಮತ್ತು ಒಂದೊಂದು ಕ್ರೆಡಿಟರ್ಗೂ ಎಷ್ಟು ವ್ಯಾಲ್ಯೂ ಕೊಡಬೇಕು ಅನ್ನೋದು, ವಾಟ್ ಈಸ್ ದ ಅಮೌಂಟ್ ಟು ಬಿ ಪೇಯ್ಡ್ ಟು ದಿ ಕ್ರೆಡಿಟರ್ಸ್ ಅನ್ನೋದು ತಿಳ್ಕೊಬೇಕಾಗತ್ತೆ. ಸೊ ದಟ್ ಈಸ್ ದ ಫಸ್ಟ್ verification valuation to be done by the auditor in case of the trade creditors. Okay, so the next verification what has to be done anta kelidre, the auditor has to check the purchase ledger. So purchase ledger na ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಹೌ ಮಚ್ ಅಮೌಂಟ್ ಇಸ್ ಟು ಬಿ ಪೇಯ್ಡ್ ಟು ದಿ ಔಟ್ಸೈಡರ್ ಹೂ ಈಸ್ ಸಪ್ಲೈಯಿಂಗ್ ದಿ ಗೂಡ್ಸ್ ಟು ದಿ ಬಿಸ್ನೆಸ್. ಓಕೆ, ಸೊ ಯಾರು ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಪೇ ಮಾಡಬೇಕು ಬಿಸ್ನೆಸ್ಸು, ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಯಾವುದರಿಂದ ಅಂತ ಕೇಳಿದ್ರೆ ಪರ್ಚೇಸ್ ಲೆಜರಿಂದ. ಸೊ ಸೆಕೆಂಡ್ ವೆರಿಫಿಕೇಷನ್ ಏನು ಮಾಡಬೇಕು ಅಂದರೆ ಪರ್ಚೇಸ್ ಲೆಜರ್ನ ಒಂದ್ಸತಿ ಚೆಕ್ ಮಾಡಬೇಕು. ಪರ್ಚೇಸ್ ಲೆಜರ್ ಜೊತೆಗೆ ಒರಿಜಿನಲ್ ಎಂಟ್ರೀಸ್ ಮತ್ತು ಇನ್ವಾಯ್ಸ್, ಕ್ರೆಡಿಟ್ ನೋಟ್ಸ್ನೂ ಸಹ ಒಂದ್ಸತಿ ವೆರಿಫೈ ಮಾಡಬೇಕು. ಓಕೆ, ಸೊ ಥರ್ಡ್ ವೆರಿಫಿಕೇಷನ್ ಇಸ್ ಡಿಸ್ಕೌಂಟ್ ಫ್ರಮ್ ಕ್ರೆಡಿಟರ್ಸ್. ಇದು ನಿಮಗೆ ಚೆನ್ನಾಗಿ ಗೊತ್ತಿರೋ ಒಂದು ವಿಷಯನೇ. ಕ್ರೆಡಿಟರ್ಸ್ಗೆ ನಾವು ಟೈಮ್ ಟು ಟೈಮ್ ಕರೆಕ್ಟಾಗಿ ಬಿಸ್ನೆಸ್ ದುಡ್ಡನ್ನು ಪೇ ಮಾಡ್ತಾ ಇದ್ದರೆ ಕಂಪಲ್ಸರಿ ಕ್ರೆಡಿಟರ್ಸ್ ಕಡೆಯಿಂದ ಏನು ಸಿಗುತ್ತೆ ಅಂತ ಕೇಳಿದ್ರೆ ಡಿಸ್ಕೌಂಟ್ಸ್ ಅನ್ನೋದು ಸಿಗುತ್ತೆ. ಸೊ ಈ ಡಿಸ್ಕೌಂಟ್ಸ್ ಎಷ್ಟು ಬಂದಿದೆ, ಎಷ್ಟು ಅಕೌಂಟ್ಸ್ ಬುಕ್ಕಲ್ಲಿ ಡಿಡಕ್ಟ್ ಮಾಡಿದ್ದಾರೆ ಅನ್ನೋದೆಲ್ಲ ಆಡಿಟರ್ ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಫೋರ್ತ್ ವೆರಿಫಿಕೇಷನ್ ಏನು ಅಂದರೆ ವಾಟ್ ಆರ್ ದ ಪರ್ಚೇಸಸ್ ಮೇಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಯಾಕೆ ಅಂದರೆ ಅಟ್ ದ ಎಂಡ್ ಆಫ್ ದಿ ಇಯರ್, ಫಾರ್ ಎಕ್ಸಾಂಪಲ್ 31st ಮಾರ್ಚ್ 2020 ಏನಾದರೂ ಮಾಡಿದ್ರು ಅಂತ ಇಟ್ಕೊಳ್ಳಿ ಪರ್ಚೇಸಸ್ಸು. ಓಕೆ, ಅವತ್ತು ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ಲೋಸ್ ಮಾಡ್ತಾರೆ. ಇಂಥ ಟೈಮಲ್ಲಿ ಆ ಪರ್ಚೇಸ್ ಮಾಡಿರೋದು ಈ ಇಯರಲ್ಲಿ ಎಂಟ್ರಿ ಮಾಡಿದಾರಾ ಅಥವಾ ನೆಕ್ಸ್ಟ್ ಇಯರಲ್ಲಿ ಎಂಟ್ರಿ ಮಾಡೋಕ್ಕೆ ರೆಡಿಯಾಗಿದ್ದಾರಾ ಅಂತ ಹೇಳಿ ಒಂದು ಸತಿ ಆಡಿಟರ್ ಏನು ಮಾಡಬೇಕು, ವೆರಿಫೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ದ ನೆಕ್ಸ್ಟ್ ವೆರಿಫಿಕೇಷನ್, ಫಿಫ್ತ್ ಪಾಯಿಂಟಲ್ಲಿ ಏನಿದೆ ಅಂತ ಕೇಳಿದ್ರೆ ಹೈಯರ್ ಪರ್ಚೇಸ್ ಬೇಸಿಸ್. ಒಂದು ವೇಳೆ ಇಫ್ ದ ಪರ್ಚೇಸ್ ಹ್ಯಾಸ್ ಬೀನ್ ಮೇಡ್ ಬೈ ದ ಬಿಸ್ನೆಸ್ in the higher purchase system. Okay, ಹೈಯರ್ ಪರ್ಚೇಸ್ ಬೇಸಿಸ್ ಮೇಲೆ ಏನಾದರೂ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೆ ಆದರೆ ದ ವೆರಿ ಫಸ್ಟ್ ವೆರಿಫಿಕೇಷನ್ ಹ್ಯಾಸ್ ಟು ಬಿ ಡನ್ ಬೈ ದಿ ಆಡಿಟರ್ ರಿಗಾರ್ಡಿಂಗ್ ದಿ ಅಗ್ರಿಮೆಂಟ್ ಬಿಟ್ವೀನ್ ದಿ ಬಿಸ್ನೆಸ್ ಆ್ಯಂಡ್ ದಿ ಪಾರ್ಟಿ. ಓಕೆ, ಸೊ ಅಗ್ರಿಮೆಂಟ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೈಯರ್ ಪರ್ಚೇಸ್ ಕಂಡೀಷನ್ಸ್ ಎಲ್ಲ ಏನಿದೆ, ಯಾರಿಂದ ಎಷ್ಟು ಟೈಮು, ಅದಕ್ಕೆ ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಕೊಟ್ಟಿದ್ದಾರೆ, ಮತ್ತು ಎಷ್ಟು ಡಿಸ್ಕೌಂಟ್ ಇದೆ, ಎಷ್ಟು ಅಮೌಂಟ್ ಎಷ್ಟು ವರ್ಷದಾದಮೇಲೆ ಪೇ ಮಾಡಬೇಕು, ಇದೆಲ್ಲ ಗೊತ್ತಾಗ್ಬಿಡುತ್ತೆ ಅಗ್ರಿಮೆಂಟ್ನ ನೋಡಿದ ಕೂಡಲೇ. ಓಕೆ, ಸೊ ದಿಸ್ ಇಸ್ ದ verification to be done by the auditor, especially in the trade creditors. Okay, so next one bandu fictitious entries. So fictitious entries andre the entries which are again and again written without his own knowledge. Andre clerk barita ondsati ಏನು ಮಾಡ್ಬಿಡ್ತಾನೆ without his attention, ಅಂದರೆ ಅವನಿಗೆ ಗೊತ್ತಿಲ್ದಿರ ಒಂದು ಸ್ವಲ್ಪ ಎಂಟ್ರೀಸ್ನ ಪದೇ ಎಂಟ್ರಿ ಮಾಡಿಬಿಡ್ತಾ ಇರ್ತಾನೆ. ಸೊ ಅಂಥ ಎಂಟ್ರೀಸ್ ಏನಾದರೂ ಇದೆಯಾ ಪರ್ಚೇಸ್ ಲೆಜರಲ್ಲಿ ಅಂತ ಹೇಳಿ ಒಮ್ಮೆ ವೆರಿಫೈ ಮಾಡಬೇಕಾಗುತ್ತೆ ಆಡಿಟರ್. ಸೊ ದ ಲಾಸ್ಟ್ ವೆರಿಫಿಕೇಷನ್ ಇಸ್ regarding the debts is found unpaid for the long time. ಸೊ ಪರ್ಚೇಸ್ ಲೆಜರ್ನ ನೋಡಿದ ಕೂಡಲೇ ಗೊತ್ತಾಗುತ್ತೆ ಆಡಿಟರ್ಗೆ ಎಷ್ಟು ಅಮೌಂಟು ಯಾರಿಗೆ ಎಷ್ಟು ಡ್ಯೂ ಇದೆ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಡ್ಯೂ ಆಗಿರೋ ಅಮೌಂಟ್ ಪೇನೇ ಮಾಡಲಿಲ್ಲ, ತುಂಬ ವರ್ಷಗಳು ಅದನ್ನು ಹಂಗೆ ಇಟ್ಟಿದ್ದಾರೆ ಅಂತ ಕೇಳಿದ್ರೆ ದ ಆಡಿಟರ್ ಹ್ಯಾಸ್ ಟು ಪುಟ್ ಫಾರ್ವರ್ಡ್ ಅ ಕ್ವೆಶ್ಚನ್ ವೈ ದ ಡೆಟ್ಸ್ ಆರ್ ನಾಟ್ ಪೇಯ್ಡ್ ಫಾರ್ ದಿ ಲಾಂಗ್ ಟೈಮ್. ಓಕೆ, ಸೊ ಒಂದು ವೇಳೆ ಅದಕ್ಕೆ ಏನಾದರೂ ಸ್ಟ್ರಾಂಗ್ ರೀಸನ್ ಇದೆಯಾ, ಇಲ್ಲ ಯಾರಾದರೂ ದುಡ್ಡನ್ನು ಮಿಸ್ಅಪ್ರೋಪ್ರಿಯೇಟ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಒಂದು ಸತಿ ವೆರಿಫೈ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಟೋಟ್ಲಿ ರಿಗಾರ್ಡಿಂಗ್ ದಿ trade creditors, verification valuation of trade creditors. So next we shall go with the other concept. The second concept is bill payable. ಇದು ಸೆಕೆಂಡ್ ಲಯಬಿಲಿಟಿ ಅಂತಲೇ ಹೇಳ್ಬೋದು. ಓಕೆ, ಸೊ ಫಸ್ಟ್ ಬಿಲ್ಸ್ ಪೇಯಬಲ್ ಅಂತ ಹೇಳಿದ ಕೂಡಲೇ ನಿಮಗೆ ಚೆನ್ನಾಗಿ ಗೊತ್ತು, ದ ಬಿಲ್ಸ್ ವಿಚ್ ಆರ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ವಿಚ್ ಆರ್ ನಾಟ್ ಎಟ್ ಬೀನ್ ಪೇಯ್ಡ್ ಬೈ ದ ಬಿಸ್ನೆಸ್ ಟು ಇಟ್ಸ್ ಓನರ್ಸ್. ಓಕೆ, ಟು ದಿ ಸಪ್ಲೈಯರ್ಸ್ ಅಂತಲೇ ಹೇಳ್ಬೋದು. ಓಕೆ, ಸೊ ಬಿಲ್ಸ್ ಪೇಯಬಲ್ಲಿ ಫಸ್ಟ್ ವೆರಿಫಿಕೇಷನ್ ಏನು ಮಾಡಬೇಕು ಅಂದರೆ ಲಿಸ್ಟ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್ಸ್, ಎಷ್ಟೆಲ್ಲ ಅಮೌಂಟು ಕಟ್ಟಬೇಕು,
ಯಾರಿಗೆ ಕಟ್ಟಬೇಕು ಅನ್ನೋದು ಲಿಸ್ಟನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಬಂದು ಕನ್ಫರ್ಮೇಷನ್ ಲೆಟರ್. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಅಂದರೆ ಬಿಸ್ನೆಸ್ ಬುಕ್ಸ್ ಆಫ್ ಅಕೌಂಟ್ಸ್ನ ಮಾತ್ರ ಕನ್ಫರ್ಮ್ ಮಾಡ್ಕೊಳ್ದಿರಾ, ಓಕೆ, ನೋಡ್ದಿರಾ ಈ ಸಪ್ಲೈಯರ್ಸ್ಗೆ ಫೋನ್ ಮಾಡಿ, ಸರ್ ದಯವಿಟ್ಟು ಕನ್ಫರ್ಮೇಷನ್ ಲೆಟ್ರನ್ನ ಕಳಿಸಿ, ನಿಮಗೆ ಇಷ್ಟು ಅಮೌಂಟ್ ಡ್ಯೂ ಇದೆ ಈ ಒಂದು ಬಿಸ್ನೆಸ್ ಅಂತ ಹೇಳಿ ಒಂದು ಕನ್ಫರ್ಮೇಷನ್ ಲೆಟರ್ನ ಈಸ್ಕೊತಾನೆ. ಯಾರು ಅಂದರೆ ಆಡಿಟರ್, ಟು ಮೇಕ್ ಶ್ಯೂರ್ ದ್ಯಾಟ್ ದಿಸ್ ಮಚ್ ಆಫ್ ಅಮೌಂಟ್ ಇಸ್ ಔಟ್ಸ್ಟ್ಯಾಂಡಿಂಗ್ ಫ್ರಮ್ ದ ಬಿಸ್ನೆಸ್ ಟು ಎ ಪರ್ಟಿಕ್ಯುಲರ್ ಸಪ್ಲೈಯರ್. ಓಕೆ, ಸೊ ಇದು ಈ ಕನ್ಫರ್ಮೇಷನ್ ಲೆಟರಿಂದ ಆಡಿಟರ್ಗೆ ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಬಿಸ್ನೆಸ್ ಇಷ್ಟೇ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಅವ್ರ ಕಡೆಯಿಂದ ಗೊತ್ತಾಗುತ್ತೆ. ಯಾರ ಕಡೆಯಿಂದ ಅಂದರೆ ಸಪ್ಲೈಯರ್ ಕಡೆಯಿಂದ. ಓಕೆ, ಸೊ ದ್ಯಾಟ್ ಈಸ್ ಅ ಥರ್ಡ್ ವೆರಿಫಿಕೇಷನ್ ಟು ಬಿ ಡನ್ ಬೈ ದಿ ಸೆಕೆಂಡ್ ವೆರಿಫಿಕೇಷನ್. ಸೊ ಥರ್ಡ್ ವೆರಿಫಿಕೇಷನ್ ಏನು ಮಾಡಬೇಕು ಅಂದರೆ ಬಿಲ್ಸ್ ಪೇಯ್ಡ್ ಆಫ್ಟರ್ ದ ಬ್ಯಾಲೆನ್ಸ್ ಶೀಟ್ ಡೇಟ್. ಓಕೆ, ಒಂದು ವೇಳೆ ಬಿಲ್ಸ್ ಬ್ಯಾಲೆನ್ಸ್ ಶೀಟ್ ಡೇಟ್ ಆದಮೇಲೆ ಪೇ ಮಾಡಿದ್ದೇ ಆದರೆ ಅದನ್ನು ಕರೆಕ್ಟಾಗಿ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡಿದಾರಾ ಇಲ್ವಾ ಅಂತ ಹೇಳಿ ಒಮ್ಮೆ ವೆರಿಫೈ ಮಾಡಬೇಕಾಗುತ್ತೆ. ದ ಫೋರ್ತ್ ವೆರಿಫಿಕೇಷನ್ ಇಸ್ ರಿಗಾರ್ಡಿಂಗ್ ದ ಬಿಲ್ಸ್ ವಿಚ್ ಹ್ಯಾಸ್ ನಾಟ್ ಬೀನ್ ಪೇಯ್ಡ್ ಆರ್ ರೆಕಾರ್ಡೆಡ್ ಹ್ಯಾಸ್ ಔಟ್ಸ್ಟ್ಯಾಂಡಿಂಗ್. bills which have been paid or not recorded as outstanding. ಸೊ ಬಿಲ್ ಆಲ್ರೆಡಿ ಪೇ ಮಾಡಿರೋ ಬಿಲ್ ಔಟ್ಸ್ಟ್ಯಾಂಡಿಂಗ್ ಆಗಿ ರೆಕಾರ್ಡ್ ಮಾಡಿದಾರಾ ಇಲ್ವಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡಬೇಕು. ಲೆಟ್ ಮಿ ಸೇ, ಯು ಬಿಲ್ಸ್ ಪೇ ಮಾಡಿಬಿಟ್ರೆ ಅದು ಔಟ್ಸ್ಟ್ಯಾಂಡಿಂಗಲ್ಲಿ ಬರೋದೇ ಇಲ್ಲ. ಒಂದು ವೇಳೆ ಹಂಗೆ ಬರೆದಿದ್ರೆ ಅಲ್ಲಿ ಏನಾದರೂ ಎರರೋ ಫ್ರಾಡೋ ಆಗಿರುತ್ತೆ. ಸೊ ಇದಾಗಿದೆಯಾ ಇಲ್ವಾ ಅಂತ ಹೇಳಿ ಒಮ್ಮೆ ಆಡಿಟರ್ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಶಾಲ್ ಗೋ ವಿತ್ ದ ಫಿಫ್ತ್ ಪಾಯಿಂಟ್, ದಟ್ ಈಸ್ bills which has been paid after the maturity or duly cancelled. ಓಕೆ, ಒಂದು ವೇಳೆ ಬಿಲ್ಸ್ ಮೆಚ್ಯೂರಿಟಿ ಆದಮೇಲೆ ಏನಾದರೂ ಪೇ ಮಾಡಿದ್ದೆ ಆದರೆ ಅದು ಡ್ಯೂ ಅಂದರೆ ಅದನ್ನು ಏನು ಮಾಡಿರಬಾರ್ದು ಅಂದರೆ ಕ್ಯಾನ್ಸಲ್ ಮಾಡಿರಬಾರ್ದು, ಪೇಯ್ಡ್ ಅಂತ ಹೇಳಿ ಹಾಕಿರಬೇಕು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ. ಈ ಥರ ಬರ್ದಿದ್ದಾರಾ ಇಲ್ವಾ ಅಂತ ನೋಡಬೇಕು. ಓಕೆ, ಸೊ ನೆಕ್ಸ್ಟ್ ಒನ್, ಹಿ ಹ್ಯಾಸ್ ಟು ಟ್ರೇಸ್ ಆಲ್ ದ ಎಂಟ್ರೀಸ್ ಇನ್ ಬಿಲ್ಸ್ ಪೇಯಬಲ್ ಬುಕ್ ವಿತ್ ರೆಸ್ಪೆಕ್ಟ್ ಟು ದಿ ಬಿಲ್ಸ್ ಪೇಯಬಲ್. ಓಕೆ, ಟ್ರೇಸ್ ಆಲ್ ದ ಎಂಟ್ರೀಸ್, ಪ್ರತಿಯೊಂದು ಎಂಟ್ರಿನೂ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಏನು ಮಾಡಬೇಕು, ಚೆಕ್ ಮಾಡಬೇಕು, ಅಲಾಂಗ್ ವಿತ್ ದ ಪೇಮೆಂಟ್ಸ್ ಆ್ಯಂಡ್ ಎಂಟ್ರೀಸ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ವೆರಿಫಿಕೇಷನ್, obtain the confirmation letter. Again this is the same thing, suppliers ಇಂದ ಒಂದು ಕನ್ಫರ್ಮೇಷನ್ ಲೆಟರ್ನ ತಗೋಬೇಕು to make more confirmation that only a particular amount of ಬಿಲ್ ಇಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಕನ್ಫರ್ಮೇಷನ್ ಲೆಟರ್ನ ತಗೋಬೇಕಾಗುತ್ತೆ. ಲಾಸ್ಟ್ ಒನ್ ಇಸ್ ಬಂದು ಅಡಿಷ್ನಲ್ ಚಾರ್ಜಸ್ ಆರ್ ಚಾರ್ಜ್ಡ್. ಓಕೆ, ಒಂದೊಂದು ಸತಿ ಅಡಿಷ್ನಲ್ ಚಾರ್ಜಸ್ ಹಾಕ್ತಾರೆ, ಅಂದರೆ ಬಿಲ್ಸ್ ಪೇಯಬಲ್ ಲೇಟಾಗಿ ಏನಾದರೂ ಮಾಡಿದರೆ ಆವಾಗ ಅಡಿಷ್ನಲ್ ಚಾರ್ಜಸ್ ಬಂದಿರುತ್ತೆ. ಅಡಿಷ್ನಲ್ ಚಾರ್ಜಸ್ ಕಂಪಲ್ಸರಿ ಬಿಸ್ನೆಸ್ ಸಪ್ಲೈಯರ್ಸ್ಗೆ ಪೇ ಮಾಡಲೇಬೇಕು. ಅಡಿಷ್ನಲ್ ಚಾರ್ಜಸ್ನ ಕರೆಕ್ಟಾಗಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡಬೇಕು, ಬಿಸ್ನೆಸ್ ಮಾಡಿದಾರಾ ಇಲ್ವಾ ಅಂತ ಹೇಳಿ ಒಮ್ಮೆ ವೆರಿಫೈ ಮಾಡಬೇಕಾಗತ್ತೆ. ಓಕೆ, ಸೊ ದ ಲಾಸ್ಟ್ ಟಾಪಿಕ್ ಆಫ್ ಆರ್ ಚಾಪ್ಟರ್ is regarding the contingent liability. So contingent liability ಬಗ್ಗೆ this is a very important topic for business for exam point of view. I'm sorry. So meaning bandre, what is contingent liability andre the liability which may or may not arise in the future in the process of business. Andre intha ಒಂದು contingent liability ಅಂದ್ರೇನೆ ಇಷ್ಟ ಏನು ಅಂದರೆ this liability may occur or may not occur. ಈ liability ಬರ್ಬೋದು, ಬರ್ದಿರಾನು ಇರ್ಬೋದು. ಓಕೆ, ಅಂಥ ಲಯಬಿಲಿಟೀಸ್ನ ನಾವೇನಂತ ಕರಿತೀವಿ ಅಂತ ಕೇಳಿದರೆ ಕಂಟಿಜೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸು ಕೊಟ್ಟಿದ್ದಾರೆ ಇದಕ್ಕೆ ಕ್ಲಿಯರ್ ಆಗಿ. ಏನು ಅಂದರೆ ದ ಲಯಬಿಲಿಟೀಸ್ ಆನ್ ಬಿಲ್ಸ್ ರಿಸೀವಬಲ್, ಡಿಸ್ಕೌಂಟ್ ಆನ್ ಮೆಚ್ಯೂರಿಟಿ, ಲಯಬಿಲಿಟಿ ಫಾರ್ ಪೆನಾಲಿಟೀಸ್ ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್ ಡಿಸ್ಕೌಂಟ್ ಆನ್ ಮೆಚ್ಯೂರಿಟೀಸ್ ಅಂತ ತಗೊಳ್ಳಿ. ಬಿಲ್ ಮೆಚ್ಯೂರ್ ಆಗಿರುತ್ತೆ, ಡಿಸ್ಕೌಂಟ್ ಬರ್ತೀವಿ, ಡಿಸ್ಕೌಂಟ್ ಕೊಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ, ನೋಡಿದ್ರೆ ಅವರು ಕೊಡಲ್ಲ, ಡಿಸ್ಕೌಂಟ್ ಕೊಟ್ಟಿರಲ್ಲ ಸಪ್ಲೈಯರ್ಸು. ಸೊ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಕಂಟಿಜೆಂಟ್ ಲಯಬಿಲಿಟಿ. ಆ್ಯಂಡ್ ಲಯಬಿಲಿಟಿ ಫಾರ್ ಪೆನಾಲಿಟೀಸ್, ಅಯ್ಯಪ್ಪ ಪೆನಾಲಿಟಿ ಹಾಕ್ಬಿಡ್ತಾರೆ, ನಾವು ಬಿಲ್ ಪೇ ಮಾಡಿಲ್ಲ, ಸೊ ಪೆನಾಲಿಟಿ ಹಾಕ್ತಾರೆ, ಈ ಲಯಬಿಲಿಟಿ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ನೋಡಿದ್ರೆ ಸಪ್ಲೈಯರ್ ಪೆನಾಲಿಟಿ ಹಾಕ್ದಿರಾನೆ ಬಿಲ್ ಅಮೌಂಟನ್ನು ಮಾತ್ರ ತಗೊಳ್ತಾನೆ. ಸೊ ದಟ್ಸ್ ವಾಟ್, ಬರ್ಬೋದು, ಬರ್ದಿರಾನು ಇರ್ಬೋದು. ಓಕೆ, ಸೊ ಕಮ್ ಬ್ಯಾಕ್ ವಿತ್ ದಿ ವೆರಿಫಿಕೇಷನ್ ಆಫ್ ಕಂಟಿಜೆಂಟ್ ಲಯಬಿಲಿಟಿ. ಸೊ ಫಸ್ಟ್ ವೆರಿಫಿಕೇಷನ್ ಏನು ಮಾಡಬೇಕು ಅಂದರೆ ಇನ್ಸ್ಪೆಕ್ಷನ್ ಆಫ್ ವೇರಿಯಸ್ ಕಾಂಟ್ರಾಕ್ಟ್ಸ್. ಸೊ ಬಿಸ್ನೆಸ್ ಯಾರ ಜೊತೆ ಎಲ್ಲ ಕಾಂಟ್ರಾಕ್ಟ್ಸ್ ಮಾಡ್ಕೊಂಡಿರುತ್ತೋ ಅಂಥ ಕಾಂಟ್ರಾಕ್ಟ್ಸ್ನೆಲ್ಲ ಒಂದು ಸತಿ ಆಡಿಟರ್ ಇನ್ಸ್ಪೆಕ್ಟ್ ಮಾಡಬೇಕು. ಓಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸೆಕೆಂಡ್ ವೆರಿಫಿಕೇಷನ್ ಏನು ಅಂದರೆ ಸರ್ಟಿಫಿಕೇಟ್ ಫ್ರಮ್ ದಿ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟಿಂದ ಸರ್ಟಿಫಿಕೇಟ್ ತಗೋಬೇಕು. ಏನು ಅಂತ ಕೇಳಿದ್ರೆ ಯಾವ ಐಟಮ್ಸ್ನ ಅವರು ಏನದು
ಕಂಟಿಜೆಂಟ್ ಲಯಬಿಲಿಟಿಯಾಗಿ ಟ್ರೀಟ್ ಮಾಡಿದ್ದಾರೆ ಬ್ಯಾಲೆನ್ಸ್ ಶೀಟಲ್ಲಿ ಅನ್ನೋ ಒಂದು ಕನ್ಫರ್ಮೇಷನ್ ಸರ್ಟಿಫಿಕೇಟ್ನ ತಗೋಬೇಕಾಗತ್ತೆ ಆಡಿಟರ್. ಸೊ ದೀಸ್ ಆರ್ ದ 2 ವೆರಿಫಿಕೇಷನ್ಸ್ ಟು ಬಿ ಕ್ಯಾರಿಡ್ ಆನ್ ಬೈ ದಿ ಆಡಿಟರ್ ಇನ್ ಕೇಸ್ ಆಫ್ ದಿ ಕಂಟಿಜೆಂಟ್ ಲಯಬಿಲಿಟಿ. ಓಕೆ, ಮತ್ತು ವ್ಯಾಲ್ಯೂಯೇಷನ್ ಆಫ್ ಕಂಟಿಜೆಂಟ್ ಲಯಬಿಲಿಟಿ ಅನ್ನೋ ಒಂದು ಟಾಪಿಕ್ ಇಲ್ಲಿಲ್ಲ. ಜನರಲಿ ವ್ಯಾಲ್ಯೂಯೇಷನ್ ಆಫ್ ಕಂಟಿಜೆಂಟ್ ಲಯಬಿಲಿಟಿ depends upon the situation, how much amount is being paid as the liability. ನಾನು ಅದನ್ನೇ ಹೇಳಿದ್ದು, ಅಂಥ ಒಂದು ಲಯಬಿಲಿಟೀಸ್ ಬರ್ಬೋದು, ಬರ್ದಿರಾನೂ ಇರ್ಬೋದು. ಸೊ ಅದು ಬಂದ ಮೇಲೇ ಎಷ್ಟು ವ್ಯಾಲ್ಯೂಗೆ ಬಂದಿರುತ್ತೋ ಅದೇ ವ್ಯಾಲ್ಯೂನೇ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡಬೇಕು ಅಂದರೆ ಪೋಸ್ಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಎಂಡ್ ಆಫ್ our 4th chapter. In the next class I shall meet you back with the 5th chapter. Thank you so much.